ಏನು ಬೇಕಾದ್ರೆ ಯೂಸ್ ಮಾಡಿ. ಅಮ್ಮ, ಇದು ನಮ್ಮೆಲ್ಲರ ಆಸೆ. ನನಗೆ ನಾನು ನಮ್ಮ ಅಕ್ಕದಿರು ಕೀರ್ತಿ ನಾವೆಲ್ಲ ಅನ್ಕೊಂಡಿದ್ದು ಅಂದರೆ ನಾವೆಲ್ಲ ಅವ್ರ ಜೊತೆಯಲ್ಲಿದ್ದು ನಾವು ನಿಜವಾಗ್ಲೂ ದೇವರನ್ನ ನೋಡಿದ್ದು ನಾನು ನಮ್ಮ ತಾಯಿ ನಮ್ಮ ತಂದೆಯಲ್ಲಿ ಮಾತ್ರ. ಅದು ಬಿಟ್ಟರೆ ನಾನು ಎಲ್ಲೂ ಕಾಣಲಿಲ್ಲ ನನಗೆ. ಸೊ ಹಂಗಾಗಿ ನಾವು ಅಷ್ಟು ಜನ ನೋಡಿದ್ದೀವಿ ಆ ದೇವ್ರನ್ನ. ಸೊ ಆ ದೇವ್ರನ್ನ ವರ್ಷಕ್ಕೊಂದ್ಸತಿ ಹಿಂಗೆ ಅಲಂಕಾರ ಮಾಡಿ ಎಲ್ರಿಗೂ ತೋರಿಸೋಣ ಅನ್ನೋ ಆಸೆ ನನಗೆ. ಆಮೇಲೆ ಎಲ್ಲರೂ ಇನ್ಸ್ಪೈರ್ ಆಗಲಿ ಅನ್ನೋ ಆಸೆ ಕೂಡ ಇದೆ. ಅಂದರೆ ತಾಯಿ ತಂದೆ ಎರಡು ಕಣ್ಣಿದ್ದಂಗೆ. ಅದು ತುಂಬ ಕಷ್ಟ ಅವ್ರನ್ನ ಕಳ್ಕೊಂಡ್ರೆ, ಎರಡು ಕಣ್ಣು ಹೋಗ್ಬಿಟ್ಟಂಗೆ. ಅದು ಅಂದರೆ ಚೆನ್ನಾಗಿದ್ದು ಕುರುಡ್ರಾಗೋದಂಗೆ ಲೆಕ್ಕಾಚಾರ ಅದು. ಹೌದು. ಆದರೆ ಒಂದು ಫೈನ್ ಟೈಮ್ ನಮ್ಗೆ ಗೊತ್ತಿರಲ್ಲ ಅವ್ರ ಅರಿವು ಏನಂತ. ಅವ್ರು ಹೋದ್ಮೇಲೆ ಅದ್ರ ಅರಿವು ಗೊತ್ತಾಗುತ್ತೆ. ನಿಮಗೆ ಆ ಅರಿವು ಆಗಿದ್ದು ಹೇಗೆ? ನನ್ನ ತಂದೆ ತಾಯಿ ಭಾರಿ ಮುಖ್ಯ, ನಾನು ಚೆನ್ನಾಗಿ ನೋಡ್ಕೋಬೇಕು, ಇಷ್ಟು ದಿನ ರೇಗ್ಬಿಟ್ಟೆ ಬೈದ್ಬಿಟ್ಟೆ, ಅದು ಆ ಥರ ಸಫರ್ ಅಥವಾ ಫೀಲ್ ಆಗೋದಂತ ವಿಚಾರ ಯಾವಾಗ ಆಗತ್ತಾ? ಆ ಥರದ್ದು ಯಾವುದೂ ಇಲ್ಲ. ನಾನು ನಮ್ಮ ಅಕ್ಕನಿಗೆ ಯಾವಾಗಲಾದರೂ ಫೋನ್ ಮಾಡಿ ಅಮ್ಮ ಬೇಕು ಅಂತ ಹೇಳ್ತೀನಿ, ಅವಳು ಸಮಾಧಾನ ಮಾಡ್ತಾಳೆ. ನನಗೆ ಇನ್ನೊಬ್ಳು ಅಕ್ಕ ಇವಾಗಲೂ ಮಗು ಥರನೇ ಕೇಳ್ತೀನಿ, ಅಮ್ಮ ಬೇಕು ನನಗೆ ಅಂತೀನಿ, ಅವಳು ಒಂದ್ಸರಿ ಸಮಾಧಾನ ಮಾಡ್ತಾಳೆ. ಅಥವಾ ಕೀರ್ತಿ ನೋಡ್ತಾಳೆ, ಯಾಕೆ ಇಲ್ಲ ಅಮ್ಮ ತುಂಬ ಜ್ಞಾಪಕಕ್ಕೆ ಬರ್ತಾಳೆ, ಆಯ್ತು ಸುಮ್ಮನಿರು. ತುಂಬ ದುಃಖ ಆದಾಗ ನಮ್ಮ ಅಕ್ಕಂಗೆ ನನ್ನ ಅಮ್ಮನ ನೆನಪಾದಾಗ ನನಗೆ ಮಾಡ್ತಾರೆ. ನನಗೆ ಬೇಕು ಅಂದಾಗ ಫೋನ್ ಮಾಡಿ ಕೇಳ್ತೀನಿ, ಅಮ್ಮ ತುಂಬ ಜ್ಞಾಪಕಕ್ಕೆ ಬರ್ತಾ ಇದೆ ಅಕ್ಕ, ಆಗ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ ಅಂತ. ಅಮ್ಮಂದ ಅಮ್ಮ ಮಾಡ್ತಿದ್ದ ಎಲ್ಲ ಅಡುಗೆನೂ ತುಂಬ ಚೆನ್ನಾಗಿರೋದು ನನಗೆ. ಅವರೇ ಅಲ್ವಾ ಈ 50 ವರ್ಷ ಚೆನ್ನಾಗಿರಂಗೆ ನೋಡಿ. ಅವರು ನಮ್ಮ ಅಪ್ಪ ಅಮ್ಮ ಕಷ್ಟದಲ್ಲಿ ದುಡ್ಡು ತಂದು ಹಾಕಿರೋದೇ ಇವತ್ತು ನಮ್ಗೆ ಹಂಗೆ ಶಕ್ತಿಯುತವಾಗಿ ಇಟ್ಕೊಂಡಿರೋದು. ಈಗ ತಂದೆ ತಾಯಿಗೆ ಒಂದು ಆಲಯ ಕಟ್ಟಿಸೋದು ಬೇರೆ, ಆಲಯ ಕಟ್ಟಿಸಿದ ಮಾತ್ರಕ್ಕೆ ಅದು ಪ್ರೀತಿ ಇದೆ ಅಂತ ತೋರಿಸೋದಲ್ಲ. ಸೊ ಅವ್ರು ಇದ್ದಾಗ ಅವ್ರನ್ನ ಹೇಗೆ ನೋಡ್ಕೊಂಡು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀವು ಅದನ್ನ ಪ್ರೂವ್ ಮಾಡಿದ್ರ ಅವ್ರ ಮನೆಯ ದಿನಗಳಲ್ಲಿ. ನೀವು ಅವ್ರನ್ನ ಮಕ್ಕಳಾಗಿ ನೋಡ್ಕೊಂಡಿದ್ದನ್ನ ವಿಡಿಯೋಗಳ ಮೂಲಕ ನಾವೆಲ್ಲ ನೋಡ್ತೀವಿ ಕರೋನಾ ಟೈಮಲ್ಲಿ ಯಾವ ರೀತಿ ಆರೈಕೆ ಮಾಡ್ತೀವಿ. ಸೊ ಸ್ಟಾರ್ ಆಗಿ ನೀವು ಫ್ಯಾನ್ಸ್ಗೆ ಅವರ ಪೇರೆಂಟ್ಸ್ನ ಹೇಗೆ ನೋಡ್ಕೋಬೇಕು ಅಂತ ಒಂದು ಸಣ್ಣ ನಾನು ಅಭಿಮಾನಿಗಳಿಗೆ ಒಂದೇ ಹೇಳೋಕ್ಕೆ ಯಾವಾಗಲೂ ಕೇಳ್ಕೊತೀನಿ, ದಯವಿಟ್ಟು ಕೊನೆಗಾಲದಲ್ಲಿ ತಾಯಿ ತಂದೆ ಮಕ್ಕಳಾಗ್ತಾರೆ, ಅವ್ರನ್ನ ಮಾತ್ರ ಚೆನ್ನಾಗಿ ನೋಡ್ಕೊಳ್ಳಿ. ಯಾವ ದೋಷನೂ ಬರೋಲ್ಲ ನಿಮಗೆ. ಗ್ರಹಚಾರದಲ್ಲಿ ಯಾವ ದೋಷ ಇದ್ರೂ ಬರೋಲ್ಲ. ತಾಯಿ ತಂದೆ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಸಾಕು. ಎಲ್ಲ ಅಭಿಮಾನಿಗಳಿಗೆ ಅದೇ ಹೇಳೋದು. ನೀವೆಲ್ಲೋ ಹೋಗಿ ಶಾಸ್ತ್ರ ಕೇಳಿದ ನನಗೆ ಆ ದೋಷ ಈ ದೋಷ ಅದರದ್ದು ಗ್ರಹಚಾರ ಇದ್ರದ್ದು ಗ್ರಹಚಾರ ಶಾಂತಿ ಮಾಡಿಸ್ಬೇಕು ಏನು ಬೇಡ. ತಾಯಿ ತಂದೆನ ಚೆನ್ನಾಗಿ ನೋಡಿಕೊಂಡು ನೋವು ಮಾಡಿದಿರ ಸಂತೋಷವಾಗಿ ಅವ್ರನ್ನ ಕಳಿಸ್ಕೊಟ್ರೆ ಯಾವ ದೋಷವೂ ಇರಲ್ಲ. ಈ ಜಾಗನ ನೀವು ಖಾಲಿ ಇದ್ದಾಗ ನೋಡಿದ್ದೀರಿ, ಅವ್ರು ಬಂದು ಇದ್ದಾಗ ನೋಡಿದ್ದೀರಿ. ಅಂದರೆ ನನಗೆ ಎಷ್ಟು ವ್ಯತ್ಯಾಸ ಕಾಣ್ತಿದೆ ಅಂದ್ರೆ ಈಗ ಎಲ್ಲ ಪಿಕ್ಚರ್ ಮೋಡ್ ಅಂದ್ರೆ ಶಿಫ್ಟಿಂಗ್ ಮೋಡ್ ಇದೆ ಈಗ. ಹೌದು ಎಲ್ಲ ಭಾಗದ ಬರ್ತಾ ಹೌದು. ಸಲಗ ಆದ ನಂತರ ಭೀಮನಿಗೂ ಸಲಗನಿಗೂ ಟೆಕ್ನಿಕಲಿ ಎಷ್ಟು ವ್ಯತ್ಯಾಸ ಕಾಣುತ್ತೆ ಅದು ತಾವೇ ನೋಡಿ ಹೇಳಬೇಕು. ಯಾಕಂದರೆ ನಾನು ಇವಾಗಲೂ ಅದೇನೆ, ನಮ್ಮದೆಲ್ಲ ಪ್ರಯತ್ನಗಳು, ಅದರ ರಿಸಲ್ಟ್ಗೆ ಯಾವಾಗಲೂ ಕಾಯ್ತಾ ಇರ್ತೀವಿ. ತಾವು ನೋಡಿ ನನಗೆ ಹೇಳಬೇಕು. ಈ ಥರ ಮಾಡಬೇಕು ಅಂತ ಅಂದರೆ ಈ ಥರ ಡಿಸೈನು ಏನು ಆ ಥರ ಸ್ಟಡಿ ಮಾಡಿದ್ರೆ ಏನಿಲ್ಲ, ನಾನು ಅಂದ್ಕೊಂಡ್ವಿ, ನಾನು ನನ್ನ ಟೀಮು ಎಲ್ಲರೂ. ನನಗೆ ಅನಿಸ್ತು ಒಂದು ದೇವಸ್ಥಾನ ಥರ ಮಾಡಬೇಕಾದ್ರೆ ಅವತ್ತು ಬಂದರೆ ಒಂದು ದೇವಸ್ಥಾನದ ಫೀಲ್ ಆಗಬೇಕು. ಯಾಕಂದರೆ ಇವತ್ತು ನನಗೆ ಜನ್ಮ ಕೊಟ್ಟ ದಿನ ಅದು ಅವರು ವಿಶೇಷವಾಗಿ ಕಾಣಬೇಕು ಅನ್ನೋ ಆಸೆ ನನಗೆ. ಇಡೀ ಪ್ರಪಂಚದ ಕಣ್ಣಿಗೆ ವಿಶೇಷವಾಗಿ ಕಂಡ್ರೆ ಸಾಕು. ಯಾಕಂದರೆ ಇವತ್ತು ಇಡೀ ಪ್ರಪಂಚ ನೋಡುತ್ತೆ ಇದನ್ನು. ಅವರು ಪ್ರಪಂಚದ ಕಣ್ಣಿಗೆ ಅವರು ದೇವರುಗಳನ್ನು ಕಾಣಿಸ್ಬೇಕು ಅನ್ನೋ ಆಸೆ ನನಗೆ. ನಮಗಿರೋ ನಾಲೆಜ್ ಪ್ರಕಾರ ನೀವು ಒಬ್ಬರೇ ಅನ್ಸುತ್ತೆ ತಂದೆ ತಾಯಿಯ ಈ ಥರದ ವಿಚಾರದಲ್ಲಿ ಬರ್ತಡೇ ಆಚರಿಸ್ಕೊಂತಾರೆ ಎಲ್ಲ ನಟರ ಪೈಕಿ. ಇರ್ಬೋದು ಬಟ್ ನನ್ಗೆ ಅದೇನೋ ಆಗ್ಲಿಲ್ಲ. ಹೌದು, ಅದೇನೋ ಅದನ್ನ ಬಿಟ್ಟು ಹೋಗೋದೇ ಇಲ್ಲ.